दोस्तों, आप सबको मेरा नमस्कार। रामकृष्ण KS यूट्यूब ಚಾನಲ್ में आप सबका स्वागत है। ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ। ನಾವೆಲ್ಲರೂ ಹಿಂದಿಯನ್ನು ಕಲಿತಾ ಇದ್ದೇವೆ। ಹಿಂದಿ ಕಲಿಯುವ ಪ್ರಯತ್ನದಲ್ಲಿ ಇವತ್ತು ನಾನು ಒಂದು ಕ್ರಿಯಾಪದ ತಗೊಂಡು ಆ ಒಂದು ಕ್ರಿಯಾಪದನ ಯಾವ ಥರ ಭಿನ್ನ ಭಿನ್ನ ವಾಕ್ಯಗಳಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ। ಯಾಕೆ ಒಂದೇ ಕ್ರಿಯಾಪದ ತೊಗೊಂಡಿದ್ದೀನಿ, ಒಂದು ವರ್ಬನ್ನು ತೊಗೊಂಡ್ರೆ ಹೇಗೆ ಹಿಂದಿ ಕಲಿಬೋದು, ಹೇಗೆ ಅಂದರೆ ಒಂದು ವರ್ಬನ್ನು ನೀವು ಕರೆಕ್ಟಾಗಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಬಾಕಿ ಅದೇ ಥರದ 50-100 ನೀವು ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿದರೆ ನೂರಾರು ವರ್ಬ್ಸ್ ಸಿಗುತ್ತೆ ಹಿಂದಿನಲ್ಲಿ, ಅದೆಲ್ಲದಕ್ಕೂ ಸೇಮ್ ರೂಲನ್ನು ಅಪ್ಲೈ ಮಾಡ್ಬೋದು। ಅವಾಗೇನಾಗುತ್ತೆ, ನೀವು ಅಷ್ಟು ಥರದ ವೆರೈಟಿ ಆಫ್ ಸೆಂಟೆನ್ಸಸನ್ನು ನೀವು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ। ಹಾಗಾಗಿ ನಾನು ಇದೊಂದು ಸೆಂಟೆನ್ಸ್ ತೊಗೊಂಡಿದ್ದೀನಿ। ಯಾವುದನ್ನು ಹಾಗಾದರೆ ಕ್ರಿಯಾಪದ ಈಗ ನಾನು ತೊಗೊಂಡಿರೋದು ಅದು ನೋಡು ಅನ್ನೋ ಕ್ರಿಯಾಪದ, ವರ್ಬ್ ನೋಡು। ದೇಖ್ ಹಿಂದಿ ಮೇ ಕ್ಯಾ ಹೇ, ದೇಖ್ ನೋಡು ಕನ್ನಡದಲ್ಲಿ, ಅದಕ್ಕೆ ಹಿಂದಿನಲ್ಲಿ ದೇಖ್। ನೀವೇನಾದ್ರು ನೋಡು ಅಂತ ಹೇಳಬೇಕಾ, ಜಸ್ಟ್ ದೇಖ್ ಅಂದರೆ ಸಾಕು, ನೋಡು ಅಂತ ಮೀನಿಂಗ್ ಕೊಡುತ್ತೆ। ಹಾಗಾದರೆ ದೇಖೋ, ದೇಖೋ ಅಂತ ಹೇಳಿದ್ರು ನೋಡು ಅಂತಾನೆ ಮೀನಿಂಗ್। ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಮೈ, ಹಮ್, ತು, ತುಮ್, ಆಪ್, ಯಹ್, ಯೇ, ವಹ್, ವೇ ಅದೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ಇದಕ್ಕೆ ರಿಲೇಟೆಡ್ ಆದ ವೀಡಿಯೋಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ। 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತ ಇದೆ, ಅದರಲ್ಲೆಲ್ಲ ಡೀಟೇಲ್ಸು ಇದೆ, ನೀವು ಡೀಟೇಲ್ ಆಗಿ ಅದನ್ನು ನೋಡಿ। ಸೊ ದೇಖೋ, ಜಬ್ ಹಮ್ ಬೋಲ್ತೆ ಹೇ ದೇಖೋ, ಉಸ್ಕಾ ಮತ್ಲಬ್ ಹೇ ನೋಡು। ದೇಖ್ ಅಂದ್ರೂ ನೋಡು, ದೇಖೋ ಅಂದ್ರೂ ನೋಡು ಅಂತಾನೆ ಆಗುತ್ತೆ। ನಾವು ಈಗ ದೊಡ್ಡವರಿಗೆ ಹೇಗೆ ಹೇಳಬೇಕು, ಬಡೋಂ ಕೆ ಲಿಯೆ ಆದರ್ ಸೂಚಿತ್ ಕರ್ನೆ ಕೆ ಲಿಯೆ ದೇಖಿಯೇ, ನೋಡಿ ಅಂತ ಹೇಳಬೇಕಾಗುತ್ತೆ, ದೇಖಿಯೇ। ಈಗ ನಾನು ಒಂದು ಕ್ರಿಯಾಪದ ಯೂಸ್ ಮಾಡ್ತಿರೋದು ಯಾವುದು, ದೇಖ್। ಹಾಗೆ ದೇಖ್ ದೇಖಿಯೇ ಆದರೆ, ಸುನ್ ಇದ್ದರೆ ಸುನಿಯೇ, ಚಲ್ಲಿದ್ರೆ ಚಲಿಯೇ ಅಲ್ವಾ, ಪಕಡ್ ಪಕಡಿಯೇ, ಆ ಥರ ಬೇರೆ ಬೇರೆ ಕ್ರಿಯಾಪದದ ಮೀನಿಂಗ್ ತಿಳ್ಕೊಳ್ಳೋದು ಮತ್ತು ಇದರಲ್ಲಿ ಯೂಸ್ ಮಾಡ್ತಾ ಹೋಗೋದು। ಸೊ ದೇಖಿಯೇ ನೋಡಿ, ನೋಡುತ್ತೇನೆ ಅಂತ ಆಗಬೇಕು, ಅಂದರೆ ನಾನು ನೋಡುತ್ತೇನೆ ಅಂತ ಅದರ ಮೀನಿಂಗ್। ಮೈ ದೇಖ್ತಾ ಹೂँ, ದೇಖ್ತಾ ಹೂँ ಅಂದರೆ ನೋಡುತ್ತೇನೆ। ಹುಡುಗಿ ಹೇಳಬೇಕಾದ್ರೆ, ಸ್ತ್ರೀಲಿಂಗ್ ಹೇಳಬೇಕಾದ್ರೆ ದೇಖ್ತಿ ಹೂँ, ದೇಖ್ತಾ ಹೂँ ಪುಲ್ಲಿಂಗ್, ದೇಖ್ತಿ ಹೂँ ಸ್ತ್ರೀಲಿಂಗ್, ಮೈ ದೇಖ್ತಾ ಹೂँ, ಮೈ ದೇಖ್ತಿ ಹೂँ। ಹಾಗೆ ನೋಡಿದೆ ಅಂತ ಹೇಳಬೇಕಾದ್ರೆ ದೇಖಾ ಅಂತ ಹೇಳಿದರೆ ಆಯಿತು, ದೇಖಾ, ದೇಖಾ ಅಂತ ಹೇಳಿದರೆ ಸಾಕು, ಪುಲ್ಲಿಂಗ್ ಸ್ತ್ರೀಲಿಂಗ್ ಎರಡಕ್ಕೂ ಸೇಮ್ ಆಗುತ್ತೆ, ಯಾಕಂದರೆ ಅಲ್ಲಿ ನಾವು ಸಬ್ಜೆಕ್ಟನ್ನು ನೋಡಿ ಡಿಸೈಡ್ ಮಾಡೋದಿಲ್ಲ। ಹಾಗಾಗಿ ದೇಖಾ, ಮೈನೇ ದೇಖಾ ನಾನು ನೋಡಿದೆ। ಹುಡುಗಿ ಹೇಳಬೇಕಾದ್ರೂ ಹಾಗೆ ಹೇಳಬೇಕು, ಮೈನೇ ದೇಖಾ ನಾನು ನೋಡಿದೆ। ಆಬ್ಜೆಕ್ಟ್ ಇದ್ದರೆ ಮಾತ್ರ ಅದರದ್ದು ಪುಲ್ಲಿಂಗ ಸ್ತ್ರೀಲಿಂಗ ನೋಡಬೇಕಾಗುತ್ತೆ। ನಾವೀಗ ಸ್ಪೋಕನಲ್ಲಿ ಫಸ್ಟ್ ಅಷ್ಟೊಂದು ತಿಳ್ಕೊಳ್ಳೋಣ। ದೇಖಾ ನೋಡಿದೆ, ಮೈನೇ ದೇಖಾ ನಾನು ನೋಡಿದೆ। ಹಾಗೆ ನೋಡುತ್ತಿದ್ದೇನೆ, ನೋಡುತ್ತಿದ್ದೇನೆ ಹಿಂದಿ ಮೇ ಕೈಸೆ ಬೋಲ್ತೆ ಹೇ, ದೇಖ್ ರಹಾ ಹೂँ, ದೇಖ್ ರಹಾ ಹೂँ। लड़का बोलता है देख रहा हूँ, लड़की क्या बोलती है, मैं देख रही हूँ। स्त्रीलिंग में ये कारांत, मैं देख रही हूँ। ಬರೀ ಮೈಗೆ ಹೇಳಿದರೆ ಸಾಕಾ, ತು, ತುಮ್, ಆಪ್, ಯಹ್, ಯೇ, ವಹ್, ವೇಗೆಲ್ಲ ಹೇಗೆ, ಇದೆಲ್ಲವನ್ನು ನಾನು ಈಗಾಗಲೇ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ। ಸೊ ನೀವು ಆ ಡಿಸ್ಕ್ರಿಪ್ಷನಲ್ಲಿರೋ ವೀಡಿಯೋಸನ್ನು ಡೇ 1ಇಂದ 21ವರೆಗೂ ನೋಡಿ, ಎಲ್ಲದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ। ದೇಖ್ ರಹಾ ಹೂँ, देख रही हूँ, लड़का बोलता है देख रहा हूँ, लड़की बोलती है देख रही हूँ। ನೋಡುತ್ತಿದ್ದೆ ಅಂತ ಹೇಳಬೇಕಾದ್ರೆ ಪಾಸ್ಟ್ ಟೆನ್ಸ್, ನೋಡ್ತಾ ಇದ್ದೆ ಅಂತ ಹೇಳ್ತಾರಲ್ಲ, देख रहा था, लड़का क्या बोलता है, मैं देख रहा था। लड़की क्या बोलती है, मैं देख रही थी। देख रहा था पुल्लिंग, देख रही थी स्त्रीलिंग में। तो हिंदी में बोलते समय देख रहा था पुरुषवाचक, देख रही थी स्त्रीवाचक। ಅಂದರೆ ಪುಲ್ಲಿಂಗ ಬಂದ ಕೂಡಲೇ ದೇಖ್ ರಹಾ ಥ ಬರಬೇಕು, ಸ್ತ್ರೀಲಿಂಗ ಬಂದರೆ ದೇಖ್ ರಹಿ ಥಿ। ಮೈ, ಹಮ್, ತು, ತುಮ್, ಅಲ್, ಆ ಎಲ್ಲದಕ್ಕೂ ಯೂಸ್ ಮಾಡಿ ನೋಡಿ। ಹಾಗಾದರೆ ನಾನು ನೋಡುವೆನು ಅಂತ ಹೇಳಬೇಕಾದ್ರೆ ಮೈ ದೇಖೂಂಗಾ, ದೇಖೂಂಗಾ ನೋಡುವೆನು। ಲಡ್ಕಿ ಕ್ಯಾ ಬೋಲ್ತಿ ಹೇ,
देखूंगी, मैं सिनेमा देखूंगी, मैं घर देखूंगी. ಹುಡುಗ ಹೇಳಬೇಕಾದ್ರೆ ನಾನು ಕಾಲೇಜು ನೋಡುತ್ತೇನೆ, ನೋಡುವೆನು, ಮೈ ಕಾಲೇಜ್ ದೇಖೂಂಗಾ. ಫ್ಯೂಚರಲ್ಲಿ ಹೇಳಬೇಕಾದ್ರೆ ಫ್ಯೂಚರ್ ಟೆನ್ಸಲ್ಲಿ ದೇಖೂಂಗಾ. ಹಾಗೆ ನೋಡಲು, ನಾನು ಕಾಲೇಜು ನೋಡಲು ಹೋಗುತ್ತೇನೆ, ಮೈ ಕಾಲೇಜ್ ದೇಖನೆ ಜಾತಾ ಹೂಂ. मैं सिनेमा देखने जाती हूँ. ನೋಡಿ देखने के लिए ಅಂತ ಬೇಕಿಲ್ಲ, ಜಸ್ಟ್ देखने ಹೇಳಿದರೆ ಸಾಕು. हम देखने घर देखने जा रहे हैं, सिनेमा देखने जा रहे हैं, सर्कस देखने गए थे ಹೋಗಿದ್ದೆವು. ಹಾಗೆ ಬರಬೇಕು देखने. ನೋಡಬೇಕಾಗಿದೆ, मुझे देखना है, ನೋಡಬೇಕಾಗಿದೆ. मुझे देखना है ಅಂದರೆ ನೋಡಬೇಕಾಗಿದೆ. ನಾನು ಮುझे देखना था, ನಾನು ನೋಡಬೇಕಾಗಿತ್ತು. मुझे देखना था. मुझे ನೋಡಿರಬಹುದು, देखा होगा. ನಾನು ನೋಡಿರಬಹುದು ಅಂತ ಹೇಳಬೇಕಾದ್ರೆ मैंने देखा होगा, ಹೋಗಾ ಅಂತ ಬಂದಾಗ ಅಲ್ಲಿ ನೋಡಿರಬಹುದು ಅನ್ನೋ ಮೀನಿಂಗ್ ಅಂತ ಕೊಡುತ್ತೆ, देखा होगा. ಹಾಗೆ ನೋಡಿಕೊಂಡು ಅಂತ ಹೇಳಬೇಕಾದ್ರೆ ನೋಡಿಕೊಂಡು ದೇಖಕರ್ ಕಾಮ್ ಕರೋ ಅಂದರೆ ದೇಖಕ್ಕೆ ಕಾಮ್ ಕರೋ. ಈ ಥರ ಇದು ಬರೀ ದೇಖ್ ಅನ್ನೋ ಒಂದು ವರ್ಬಿಗೆ ಆಯಿತು. ನೀವೇನು ಮಾಡಬೇಕು ಈಗ, ಬಾಕಿ ಎಷ್ಟು ವರ್ಬ್ಸನ್ನು ನೀವು ಸರ್ಚ್ ಮಾಡಿರ್ತೀರಾ, ಎಷ್ಟು ವರ್ಬ್ಸ್ದು ಮೀನಿಂಗ್ ಗೊತ್ತಿದೆ, ಅದೆಲ್ಲದಕ್ಕೂ ಇದೇ ಥರ ಸೆಂಟೆನ್ಸ್ ಮಾಡ್ಕೊಳ್ಳಿ. ಕರ್ನಾ ಹೇ, ಕರ್ನಾ ಥಾ, ಕರ್ನಾ ಹೋಗ. ದೇಖಕರ್ ಅಂದರೆ ಹಾಗೆ ಪ್ರತಿಯೊಂದಕ್ಕೂ ಕರ್ಕೆ ಅಂತ ಅಲ್ಲಿ ಹೇಳ್ತೀವಿ ಅದನ್ನು. ಸೊ ಅದು ಮಾಡಿ. ಹಾಗೆ ಇಲ್ಲಿ ನೋಡಿ, ದೇಖ್ ರಹಾ ಹೂँ, ಕರ್ ರಹಾ ಹೂँ, ಕರ್ ರಹಿ ಹೂँ. ದೇಖ್ ರಹಾ ಥಾ ಇರ ಬದಲು ಕರ್ ರಹಾ ಥಾ, ಕರ್ ರಹಿ ಥಿ. ಹಾಗೆ ಎಲ್ಲ ಬೇರೆ ಬೇರೆ ಸೆಂಟೆನ್ಸ್, ದೇಖೂಂಗಾ ಅದ್ರ ಬದಲು ಕರೂಂಗಾ, ದೇಖೂಂಗಿ ಕರೂಂಗಿ, ದೇಖನೆ ಕರ್ನೆ. ಹಾಗೆ ಬೇರೆ ಬೇರೆ ಸೆಂಟೆನ್ಸನ್ನು ಮಾಡ್ತಾ ಹೋಗಿ. ಆವಾಗ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಹಿಂದಿನ ಅರ್ಥ ಆಗ್ತಾ ಹೋಗುತ್ತೆ. ಮತ್ತು ಹಿಂದಿನಲ್ಲಿ ನೀವು ವಾಕ್ಯಗಳನ್ನು ಮಾಡಬಹುದು. ಆಪ್ ಹಿಂದಿ ಮೇ ಬಾತ್ ಕರ್ ಸಕ್ತೆ ಹೇ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.